ಲೋಕಸಭಾ ಚುನಾವಣೆಗೆ ಕೇವಲ 5 ದಿನಗಳು ಮಾತ್ರ ಬಾಕಿ ಇದೆ. ಹೀಗಾಗಿ ಅಭ್ಯರ್ಥಿಗಳು ನಾಯಕರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಇಂದು ಕೃಷಿ ಸಚಿವರ ತವರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅಬ್ಬರ. ಮಾಜಿ ದೋಸ್ತಿಗೆ ಕೌಂಟರ್ ಕೊಡೋದಕ್ಕೆ ಎಚ್ಡಿಕೆ ಮುಂದಾಗ್ತಾ ಇದ್ದಾರೆ. ಚಲುವರಾಯಸ್ವಾಮಿ ಸ್ವಕ್ಷೇತ್ರದಲ್ಲಿ ದೋಸ್ತಿಗಳ ಶಕ್ತಿ ಪ್ರದರ್ಶನ ಆಗಲಿದೆ. ನಾಗಮಂಗಲದಲ್ಲಿ ಇಂದು ಜೆಡಿಎಸ್ ಬಿಜೆಪಿ ಬೃಹತ್ ಸಮಾವೇಶ ನಡೆಯಲಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಚ್ಡಿಕೆ ಸಮಾವೇಶ ನಡೆಸ್ತಾ ಇರುವಂಥದ್ದು. ಇಂದು ಮೈತ್ರಿ ನಾಯಕರೊಂದಿಗೆ ಕುಮಾರಸ್ವಾಮಿಯವರು ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ. ಅತ್ತ ಎಚ್ಡಿಕೆಯನ್ನು ಮಣಿಸೋದಕ್ಕೆ ಸಿಆರ್ಎಸ್ ಸರ್ವ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಗೆ ಎಚ್ಡಿಕೆ ಕೊಡುಗೆ ಏನು? ಕುಮಾರಸ್ವಾಮಿ ಜಿಲ್ಲೆಯವರಲ್ಲ, ಎಚ್ಡಿಕೆ ಹೊರಗಿನವರು ಅಂತ ಹೇಳಿ ಸಚಿವರು ಪದೇ ಪದೇ ಕುಟುಕ್ತಾ ಇರುವಂಥದ್ದು. ಮಂಡ್ಯ ಕ್ಷೇತ್ರ ಹೈವೋಲ್ಟೇಜ್ ಕ್ಷೇತ್ರವಾಗಿರುವಂಥದ್ದು. ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರು ಅಖಾಡಕ್ಕೆ ಧುಮುಕಿದ್ದಾರೆ. ಗೆಲ್ಲೇಬೇಕು ಅಂತ ಹೇಳಿ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಇವತ್ತು ಕೃಷಿ ಸಚಿವರ ತವರಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ಅಬ್ಬರ ನಡೆಸಲಿದ್ದಾರೆ. ಮಾಜಿ ದೋಸ್ತಿಗೆ ಕೌಂಟರ್ ಕೊಡೋದಕ್ಕೆ ಎಚ್ಡಿಕೆ ಮುಂದಾಗ್ತಾ ಇರುವಂಥದ್ದು. ಚಲುವರಾಯಸ್ವಾಮಿ ಸ್ವಕ್ಷೇತ್ರದಲ್ಲಿ ದೋಸ್ತಿಗಳ ಶಕ್ತಿ ಪ್ರದರ್ಶನ ಆಗಲಿದೆ. ನಾಗಮಂಗಲದಲ್ಲಿ ಇವತ್ತು ಜೆಡಿಎಸ್ ಬಿಜೆಪಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕುಮಾರಸ್ವಾಮಿಯವರು ಸಮಾವೇಶ ನಡೆಸ್ತಾ ಇರುವಂಥದ್ದು. ಇವತ್ತು ಮೈತ್ರಿ ನಾಯಕರೊಂದಿಗೆ ಕುಮಾರಸ್ವಾಮಿಯವರು ಶಕ್ತಿ ಪ್ರದರ್ಶನ ನಡೆಸಲಿದ್ದಾರೆ. ಅತ್ತ ಎಚ್ಡಿಕೆಯನ್ನು ಮಣಿಸೋದಕ್ಕೆ ಸಿಆರ್ಎಸ್ ಸರ್ವ ಪ್ರಯತ್ನ ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿಯವರ ಕೊಡುಗೆ ಏನು? ಕುಮಾರಸ್ವಾಮಿಯವರು ಈ ಜಿಲ್ಲೆಯವರಲ್ಲ, ಎಚ್ಡಿಕೆ ಹೊರಗಿನವರು ಅಂತ ಹೇಳಿ ಸಚಿವರು ಪದೇ ಪದೇ ಕುಟುಕ್ತಾ ಇರುವಂಥದ್ದು.